10 ಫೇಸ್ಲೆಸ್ ಚಾನೆಲ್ಗಳು 2025ರಲ್ಲಿ ತುಂಬಾನೇ ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಿ ಕ್ರಿಯೇಟಿವ್ ಕನ್ನಡ. ಇವತ್ತಿನ ಒಂದು ವಿಡಿಯೋದಲ್ಲಿ ಫೇಸ್ಲೆಸ್ ಚಾನೆಲ್ಗಳ ಬಗ್ಗೆ ಮಾತಾಡೋಣ. ಈ ಫೇಸ್ಲೆಸ್ ಚಾನೆಲ್ಗಳು ಯಾವ ರೀತಿ ಟಾಪಿಕ್ ಇರಬೇಕು, ಯಾವ ರೀತಿ ಫೇಸ್ಲೆಸ್ ಚಾನೆಲ್ಗಳು ಮಾಡಿದ್ರೆ ನೀವು ಯೂಟ್ಯೂಬಲ್ಲಿ ಗ್ರೋ ಆಗಬಹುದು ಅನ್ನೋದ್ರ ಬಗ್ಗೆ ತಿಳಿಯೋಣ. ಈ ಫೇಸ್ಲೆಸ್ ಚಾನೆಲ್ಗಳು ಅಂದರೆ ಇದು. ಈ ಫೇಸ್ಲೆಸ್ ಚಾನೆಲ್ಗಳು ಅಂದರೆ ನೀವು ಯಾವುದೇ ರೀತಿ ನಿಮ್ಮ ವಿಡಿಯೋದಲ್ಲಿ ಮುಖವನ್ನು ತೋರಿಸ್ದಿರಾ ಅಂಡ್ ನೀವು ವಾಯ್ಸ್ ಓವರ್ ಕೊಡ್ದಿರಾ ನೀವು ಫೇಸ್ಲೆಸ್ ಚಾನೆಲ್ಗಳು ಮಾಡಬಹುದು ಅಂಡ್ ಅದರಲ್ಲಿ ತುಂಬಾನೇ ಗ್ರೋ ಆಗಬಹುದು. ಅಂತಹ ಒಂದು 10 ಟಾಪಿಕ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಟಾಪಿಕ್ಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಮಾಡುವ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಈ 10 ಟಾಪಿಕ್ಗಳು ತುಂಬಾ ವಿಶೇಷವಾಗಿದೆ ಆ್ಯಂಡ್ ಅನುಕೂಲವಾಗಿದೆ. ಓಕೆ ಫ್ರೆಂಡ್ಸ್, ತಡ ಮಾಡಿದಿರಾ ವಿಡಿಯೋಗೆ ಹೋಗೋಣ. ಈ 10 ಟಾಪಿಕ್ಗಳಲ್ಲಿ ಮೊದಲನೇದು ಫಿನಾನ್ಸ್ ರಿಲೇಟೆಡ್ ವಿಡಿಯೋಸ್ ಮಾಡಿದ್ರೆ ಆ ವಿಡಿಯೋಸ್ ತುಂಬಾ ವೈರಲ್ ಆಗುತ್ತೆ. ಆ್ಯಂಡ್ ಎರಡನೇದು ಬಂದು ಚೈಲ್ಡ್ ರಿಲೇಟೆಡ್ ವಿಡಿಯೋಸ್. ಚೈಲ್ಡ್ ರಿಲೇಟೆಡ್ ವಿಡಿಯೋಸ್ ಅಂದರೆ ಯಾವ ರೀತಿ ಬರುತ್ತೆ, ಚೈಲ್ಡ್ ರಿಲೇಟೆಡ್ ವಿಡಿಯೋಸ್ ಹೇಗಿರುತ್ತೆ. ಚೈಲ್ಡ್ ರಿಲೇಟೆಡ್ ವಿಡಿಯೋಸ್ ಅಂದರೆ ಕಾರ್ಟೂನ್ ವಿಡಿಯೋಸ್ ಆಗಿರುತ್ತೆ. ಕಾರ್ಟೂನ್ ವಿಡಿಯೋಸ್ ತುಂಬಾ ಜಾಸ್ತಿ ವೈರಲ್ ಆಗುತ್ತೆ ಆ್ಯಂಡ್ ತುಂಬಾ ಜಾಸ್ತಿ ವ್ಯೂಸ್ ಗೈನ್ ಆಗುತ್ತೆ. ಆ್ಯಂಡ್ ನಮ್ಮ ಮೂರನೇ ಟಾಪಿಕ್ ಬಂದು ಸ್ಟಡಿ ರಿಲೇಟೆಡ್ ವಿಡಿಯೋಸ್. ಸ್ಟಡಿ ರಿಲೇಟೆಡ್ ವಿಡಿಯೋಸ್ ಅಂದರೆ ಹೌ ಟು ಲರ್ನ್ ಫಾರ್ ಎಕ್ಸಾಂಪಲ್ ಹೌ ಟು ಲರ್ನ್ ಇಂಗ್ಲೀಷ್ ಇನ್ 30 days. ಈ ಥರ ವಿಡಿಯೋಗಳು ತುಂಬಾ ವ್ಯೂಸ್ ಬರುತ್ತೆ ಆ್ಯಂಡ್ ವೈರಲ್ ಆಗುತ್ತೆ ಆ್ಯಂಡ್ ತುಂಬ ಜನ ನೋಡಿ. ನಾಲ್ಕನೇ ಟಾಪಿಕ್ ಬಂದು ಕಾಮಿಡಿ ವಿಡಿಯೋಸ್. ಯಾವುದೇ ಒಂದು ಕಾಮಿಡಿ ವಿಡಿಯೋಸ್ ತುಂಬಾ ಜಾಸ್ತಿ ಜನ ನೋಡ್ತಾರೆ. ಯಾವುದೇ ಒಂದು ಕಾಮಿಡಿ ವಿಡಿಯೋಗಳನ್ನು ತುಂಬ ಜಾಸ್ತಿ ಜನ ನೋಡ್ತಾರೆ. ಆ್ಯಂಡ್ ಈ ಕಾಮಿಡಿ ವಿಡಿಯೋಗಳು ಅಂದರೆ ಯಾವ್ಯಾವು ಅಂತ ಹೇಳೋದಾದರೆ ಈ ಕಾಮಿಡಿ ವಿಡಿಯೋಗಳು ಯಾವ್ಯಾವು ಅಂತ ಹೇಳೋದಾದರೆ ಪ್ರ್ಯಾಂಕ್ ವಿಡಿಯೋಸ್ ಆ್ಯಂಡ್ ಪ್ರ್ಯಾಂಕ್ ವಿಡಿಯೋಸ್, ಯಾವುದೇ ಥರ ಪ್ರ್ಯಾಂಕ್ ವಿಡಿಯೋಸ್ ಆಗಿರ್ಬೋದು, ರೋಸ್ಟ್ ವಿಡಿಯೋಸ್ ಆಗಿರ್ಬೋದು, ಅಥವಾ ಈ ಸ್ಟ್ಯಾಂಡಪ್ ಕಾಮಿಡಿ ವಿಡಿಯೋಸ್. ಇದು ಐದನೇ ಟಾಪಿಕ್ ಬಂದು ಎಂಟರ್ಟೈನ್ಮೆಂಟ್ ವಿಡಿಯೋಸ್. ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಅಂದರೆ ಹೇಗೆ, ಯಾವುದೇ ಒಂದು ಮೂವಿ ರಿಲೀಸ್ ಆಗಿರುತ್ತೆ, ಆ ಮೂವಿಯ ರಿವ್ಯೂ ಕೊಡೋದು, ಆ ಮೂವಿಯ ಕ್ಲಿಪ್ಪನ್ನು ರಿವ್ಯೂ ಮಾಡೋದು. ಈ ಥರ ವಿಡಿಯೋಗಳು ನಮ್ಮ ಐದನೇ ಟಾಪಿಕಲ್ಲಿ ಬರುತ್ತೆ. ಆ್ಯಂಡ್ ಆರನೇ ಟಾಪಿಕ್ ಬಂದು ಮೂವಿ ಸ್ಟೋರಿ ಟೆಲ್ಲಿಂಗ್. ಆ್ಯಂಡ್ ಯಾವುದೇ ಒಂದು ಬಾಲಿವುಡ್ ಮೂವಿ ತಗೊಂಡು ಮಾತೃಭಾಷೆಯಲ್ಲಿ ಎಕ್ಸ್ಪ್ಲೈನ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಅಂತಹ ವಿಡಿಯೋಗಳು ತುಂಬಾ ವೈರಲ್ ಆಗುತ್ತೆ. ಈ ಥರ ವಿಡಿಯೋಗಳಿಗೆ ಯಾವುದೇ ರೀತಿ ಮುಖ ತೋರಿಸೋದು ಅವಶ್ಯಕತೆ ಇಲ್ಲ ಅನ್ಕೊತೀನಿ. ಓಕೆನಾ. ಏಳನೇ ಟಾಪಿಕ್ ಬಂದು ಇಂಗ್ಲೀಷ್ ವೊಕ್ಯಾಬ್ಯುಲರಿ ವಿಡಿಯೋಗಳನ್ನು ನಿಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ರೆ ಈ ಥರ ವಿಡಿಯೋಗಳು ತುಂಬ ಜನ ನೋಡ್ತಾರೆ ಆ್ಯಂಡ್ ತುಂಬಾ ಬೇಗ ವೈರಲ್ ಆಗುತ್ತೆ. ನಮ್ಮ 8ನೇ ಟಾಪಿಕ್ ಬಂದು ಡೀಲ್ಸ್ ಆ್ಯಂಡ್ ಆಫರ್ಸ್. ಫಾರ್ ಎಕ್ಸಾಂಪಲ್ ಈಗ ಅಮೆಝಾನಲ್ಲಿ ಯಾವುದೇ ಒಂದು ಆಫರ್ಗಳನ್ನು ಬಿಡ್ತಾನೆ ಇರ್ತಾರೆ. ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಈ ಥರ ಸೆಲ್ಲಿಂಗ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಆಫರ್ಸ್ಗಳು ಬಿಡ್ತಾನೆ ಇರ್ತಾರೆ. ಆ ಥರ ಆಫರ್ಸ್ಗಳ ಮೇಲೆ ನೀವು ವಿಡಿಯೋಗಳನ್ನು ಮಾಡಿ ನಿಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ರೆ ಆ ಥರ ವಿಡಿಯೋಗಳು ಕೂಡ ಜಾಸ್ತಿ ಜನ ನೋಡ್ತಾರೆ ಆ್ಯಂಡ್ ನಿಮ್ಮ ಚಾನಲ್ ಕೂಡ ಗ್ರೋ ಆಗತ್ತೆ. ನೀವು ಯಾವುದೇ ರೀತಿ ಫೇಸ್ ತೋರಿಸೋ ಅವಶ್ಯಕತೆ ಇಲ್ಲದಿರ ಆ್ಯಂಡ್ ನಿಮ್ಮ ಚಾನಲ್ ಕೂಡ ಮಾನಿಟೈಸ್ ಆಗೇ ಆಗತ್ತೆ. ಆ್ಯಂಡ್ ನಮ್ಮ 9ನೇ ಟಾಪಿಕ್ ಬಂದು ಕೇಸ್ ಸ್ಟಡೀಸ್. ಈ ಕೇಸ್ ಸ್ಟಡೀಸ್ ಚಾನಲ್ಗಳು ಕೂಡ ವೈರಲ್ ಆಗುತ್ತೆ. ಈ ಕೇಸ್ ಸ್ಟಡೀಸ್ ಚಾನಲ್ಗಳು ಯಾವ ಥರ ಇರುತ್ತೆ, ಗ್ರೋತ್ ಚಾನಲ್ ಆಗಿರುತ್ತೆ. ಯಾವುದೇ ಒಂದು ಕಂಪನಿ ಗ್ರೋತ್ ಬಗ್ಗೆ
ಇನ್ಫಾರ್ಮೇಷನ್ ಕೊಡೋದು ಆ್ಯಂಡ್ ಯಾವುದೇ ಒಂದು ಇನ್ಫ್ಲೂಯೆನ್ಸರ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದು, ಈ ಥರ ವಿಡಿಯೋಗಳು ವೈರಲ್ ಆಗುತ್ತೆ ಆ್ಯಂಡ್ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ. 10ನೇ ಟಾಪಿಕ್ ಬಂದು ಡೂ ಇಟ್ ಯುವರ್ ಸೆಲ್ಫ್ ವಿಡಿಯೋಸ್. ಈ ಥರ ವಿಡಿಯೋಗಳಿಗೆ ನಿಮ್ಮ ಕೈ ಮಾತ್ರ ತೋರಿಸ್ಬೇಕಾಗತ್ತೆ. ಮಾಡಿ ನಿಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ರೆ ಈ ಥರ ಚಾನಲ್ಗಳು ತುಂಬಾ ವೈರಲ್ ಆಗುತ್ತೆ. ಈ ಥರ ವಿಡಿಯೋಗಳು ತುಂಬಾ ವ್ಯೂಸ್ ಬರುತ್ತೆ ಆ್ಯಂಡ್ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ. ಈ ಥರ ವಿಡಿಯೋಗಳಿಗೆ ನಿಮ್ಮ ಫೇಸ್ ತೋರಿಸೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಇದಿಷ್ಟು ಇವತ್ತಿನ ಟಾಪಿಕ್ ಆಯಿತು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿ ತಿಳಿಸ್ಕೊಡೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಕೊಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.